ಎಸ್ ರಾಜ್ಯ ರಾಜಕಾರಣದಲ್ಲಿ ಇವತ್ತು ಬಹುದೊಡ್ಡ ಬೆಳವಣಿಗೆ ನಡೀತಾ ಇದೆ. ಒಂದೆಡೆ ಏನು ಸಿಎಂ ಬದಲಾವಣೆ ಆಗೋದು ಖಚಿತ ಅನ್ನುವಂತಹ ಸುದ್ದಿ, ಇನ್ನೊಂದು ಕಡೆ ಸಿಎಂ ಮನೆಯಲ್ಲಿ ಇವತ್ತು ಸಚಿವರುಗಳು ಹಾಗೆಯೇ ಶಾಸಕರುಗಳು ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ. ನಿರಂತರವಾದಂಥ ಮೀಟಿಂಗ್ ನಡೀತಾ ಇದೆ. ಹಾಗೆಯೇ ಸಿದ್ದರಾಮಯ್ಯನವರು ಒಂದೆಡೆ ಏನು ನಾಳೆನೇ ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ವಿಚಾರ ಅವರ ಅಭಿಮಾನಿಗಳಿಗೆ ಸಾಕಷ್ಟು ಬೇಸರವನ್ನು ಉಂಟು ಮಾಡಿದೆ. ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅನ್ನುವಂಥ ಆಸೆ ಅವರದ್ದಾಗಿತ್ತು. ಆದರೆ ಇದೀಗ ದಿಢೀರಾದ ಬೆಳವಣಿಗೆ ನಡೆದಿರುವಂಥದ್ದು. ಹೀಗಾಗಿ ಇವತ್ತು ಏನು ಕುಮಾರಕೃಪಾ ಏನು ರಸ್ತೆಯಲ್ಲಿರುವಂಥ ಸಿಎಂ ನಿವಾಸ ಕಾವೇರಿ ಎದುರುಗಡೆ ನಾನಿದ್ದೀನಿ. ಇಲ್ಲಿ ಅಭಿಮಾನಿಗಳನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಏನು ಹೇಳ್ತಾರೆ ಅಂತ ಕೇಳೋಣ. ಬ್ರದರ್ ನಮಸ್ತೆ, ತಮ್ಮ ಹೆಸರು? ರಮೇಶ್ ಅಂತ. ಎಲ್ಲಿಂದ ಬಂದಿರೋದು? ಬೀದರ್ ಜಿಲ್ಲೆಯಿಂದ. ಬೀದರ್ ಜಿಲ್ಲೆ. ಓಕೆ, ಏನ್ ಹೇಳ್ತೀರಿ? ಮೊದಲನೇದಾಗಿ ಸಿಎಂ ಬದಲಾವಣೆ ಅನ್ನೋದು ಎಕ್ಸ್ಪೆಕ್ಟ್ ಮಾಡಿದ್ರಾ? ಸಿಎಂ ಬದಲಾವಣೆ ಅದು ಎಕ್ಸ್ಪೆಕ್ಟ್ ಮಾಡಿಲ್ಲ. ಜನರು ಸಿದ್ದರಾಮಯ್ಯವ್ರಿಗೆ ಓಟ್ ಕೊಟ್ಟಿದ್ದು 5 ವರ್ಷಕ್ಕೆ ಮಾತ್ರ. 5 ವರ್ಷಕ್ಕೆ? 3 ವರ್ಷಕ್ಕೆ 2 ವರ್ಷಕ್ಕೆ ಅಂತ ಕೊಟ್ಟಿಲ್ಲ. ಓಕೆ, ಅವ್ರು ಒಳ ಒಪ್ಪಂದ ಯಾರು ಮಾಡಿದ್ದಾರೆ ಯಾರಂತ ನಮಗೂ ಗೊತ್ತಿಲ್ಲ. ಹೈಕಮಾಂಡ್ ಅವ್ರು ಮಾಡಿದ್ದಾರೆ, ಅವ್ರ ವಿಚಾರ ಅಂತೂ ನಮ್ಗೆ ಗೊತ್ತಿಲ್ಲ. ಆದ್ರೆ ದಿಢೀರ್ ಅಂತ ಮಧ್ಯಾಹ್ನ ಒಂದು ನ್ಯೂಸು, ಆಮೇಲೆ ಸಾಯಂಕಾಲ ಒಂದು ನ್ಯೂಸು, ರಾತ್ರಿ ಒಂದು ನ್ಯೂಸ್ ಆಗುತ್ತೆ. ಅಂದ್ರೆ ಯಾವುದು ಫೇಕೋ ಯಾವ್ದು ಒರಿಜಿನಲ್ಲೋ ಗೊತ್ತಿಲ್ಲ. ಸಿದ್ದರಾಮಯ್ಯನವರಂತೂ ರಾಜೀನಾಮೆ ಅಷ್ಟು ಸುಲಭವಾಗಿ ಕೊಡಲ್ಲ. ಯಾಕಂದ್ರೆ ಈಗ ಒಂದು ನಾವು ಹಳ್ಳಿಯಿಂದ ಬಂದಿದ್ವಿ, ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಒಂದು 6 ತಿಂಗಳು ಒಬ್ನೇ, ಈಗ ಇಂತಿಷ್ಟಂತ ಇದೆ ಅವ್ರಿಗೆ, ಒಂದು 6 ತಿಂಗಳು ಅಧ್ಯಕ್ಷ ಆದವನೇ ಕುರ್ಜಿ ಬಿಡಕ್ಕೆ ರೆಡಿ ಇರಲ್ಲ ಅಂತಲ್ಲ, ಅವ್ರು ಕೊಡೋದಕ್ಕೆ ಮನಸ್ಸು ಮಾಡಲ್ಲ, ಕೊಡೋದೇ ಇಲ್ಲ. ಅದರಲ್ಲೂ 136 ಸೀಟು ಭದ್ರ ಇರೋದು, ಅವರು ರಾಜೀನಾಮೆ ಕೊಡ್ತಾರ ಅಂದ್ರೆ ನಂಬಕ್ಕಾಗುತ್ತಾ? ಪಾಯಿಂಟ್ ಟು ಬಿ ಮೆನ್ಷನ್, ಗ್ರಾಮ ಪಂಚಾಯತಿ ಸದಸ್ಯ ಕೂಡ ಅಥವಾ ಯಾವುದೇ ಹುದ್ದೆಯಲ್ಲಿರುವಂಥವ್ರು ಕೂಡ ಅಷ್ಟು ಸುಲಭಕ್ಕೆ ಸಿಎಂ ಏನು ಅವರ ಸ್ಥಾನವನ್ನು ಬಿಟ್ಟುಕೊಡಲ್ಲ. ಅದರ ಅಂಥದ್ರಲ್ಲಿ ಸಿಎಂ ಆದವರು, ರಾಜ್ಯದ ಸಿಎಂ ಅಷ್ಟು ಸುಲಭಕ್ಕೆ ಸಿಎಂ ಸ್ಥಾನವನ್ನು ಬಿಟ್ಟುಕೊಡ್ತಾರಾ ಅನ್ನುವಂಥ ಪ್ರಶ್ನೆ. ಅದೇ ರೀತಿ 5 ವರ್ಷಕ್ಕಾಗಿ ನಾವು ಸಿಎಂಗೆ ಸಿದ್ದರಾಮಯ್ಯನವರೇ ಸಿಎಂ ಇರಬೇಕು ಅಂತೇಳಿ ಮತವನ್ನು ಕೊಟ್ಟಿದ್ವಿ ಕಾಂಗ್ರೆಸ್ಗೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಬ್ರದರ್ ಇವಾಗ ನೋಡ್ತಾ ಹೋದ್ರೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಪಕ್ಷಕ್ಕಾಗಿ ಸಾಕಷ್ಟು ಶ್ರಮಿಸಿದ್ದಾರೆ. ಸೊ ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂದು ಅವಕಾಶ ಬೇಕು ಅಂತ ಹೇಳಿ ಹೇಳ್ತಾರೆ. ಏನ್ ಹೇಳ್ತೀರಿ? ನಾವು ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ಬಾರ್ದು ಅಂತ ಹೇಳ್ತಾ ಇಲ್ಲ, ಅವರು ಆಗ್ಬೇಕು. ಈಗ ಒಂದು ರೀತಿ ನೋಡಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಷ್ಟು 7 ವರ್ಷ ಇನ್ನು 8 ವರ್ಷ ಅಧ್ಯಕ್ಷರಾಗಿ ಅವರು ಆಗಿದ್ದಾರೆ. ಅದರಂತೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಹಿರಿಯರಿದ್ದಾರೆ, ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ, ಇಂಥ ಘಟಾನುಘಟಿ ನಾಯಕರು ಇದ್ದಾರೆ. ನಮ್ಮ ಭಾಗದಲ್ಲಿ ಬಂದರೆ ಈಶ್ವರ್ ಖಂಡ್ರೆ ಸಾಹೇಬ್ರು ಇದ್ದಾರೆ, ಅವರು ಕಾರ್ಯಾಧ್ಯಕ್ಷ ಇದ್ದಾರೆ. ಘಟಾನುಘಟಿ ನಾಯಕರು ಇದ್ದಾರೆ, ಅವ್ರಿಗೆ ಕೊಡಬಾರ್ದು ಅಂತೂ ನಾನು ಹೇಳ್ತಾ ಇಲ್ಲ. ಇನ್ನೂ 1-2 ವರ್ಷ ಇದ್ದರೆ ಮುಂದಿನ ಸಲ ಸಿದ್ದರಾಮಯ್ಯ ಸಾಹೇಬ್ರು ಚುನಾವಣೆಯಲ್ಲಿ ಅವ್ರು ನಿಂದಿರ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದು, ಬಟ್ ನಿಂದಿರ್ಬೇಕು. ಅವರು ಒಂದು ಒಗ್ಗಟ್ಟಿನಲ್ಲಿ ಒಂದು ಚುನಾವಣೆಗೆ ಹೋದರೆ ಕಾಂಗ್ರೆಸ್ 136 ಅಲ್ಲ 150 ಬರೋದು ಗ್ಯಾರಂಟಿ. ಇವಾಗ ಏನಾರ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಸಿದ್ದರಾಮಯ್ಯ ಸಾಹೇಬ್ರು ಕೊಟ್ಟರೆ, ಅವರು ಇಚ್ಛೆ ಅವ್ರ ಮನಸ್ಸಿಂದ ಕೊಟ್ಟರು ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ, ಒಂದು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಹೊಡೆತ ಸರ್ ಇದು. ಯಾಕಂದ್ರೆ ಈಗ ನೋಡಿ, ಜನ ಅಹಿಂದ ಮತಗಳನ್ನು ಕ್ರೋಢೀಕರಣ ಇಟ್ಟು ಜನರೆಲ್ಲರೂ ಕೂಡ ಸಿದ್ದರಾಮಯ್ಯ ಸಾಹೇಬ್ರು ಮುಖ ನೋಡಿ ಊಟ ಹಾಕಿದ್ದಾರೆ, ಗ್ಯಾರಂಟಿ ನೋಡಿ ಊಟ ಹಾಕಿಲ್ಲ ಯಾರು. ಯಾಕಂದ್ರೆ ಗ್ಯಾರಂಟಿ ಬಂತು ಹೋಯ್ತು, ಟೀಕೆ ಟಿಪ್ಪಣಿ ಆಗ್ತಾ ಇರುತ್ತೆ, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಸಿದ್ದರಾಮಯ್ಯ ಸಾಹೇಬ್ರು ಏನು ಹಿಂದೆ 5 ವರ್ಷ ಆಡಳಿತ ಮಾಡಿದರೆ, ಯಾವ ಥರ ಮಾಡಿದರೆ ಎಲ್ಲ ಜನರಿಗೂ ಗೊತ್ತು, ಎಲ್ರಿಗೂ ಗೊತ್ತು. ಇನ್ನು ನೋಡಿ, BJPಯಲ್ಲಿ ಯಡಿಯೂರಪ್ಪನವರಿಗೆ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ರು, ಅದು ಪರಿಣಾಮ ಏನಾಯ್ತು ಅಂತೇಳಿ ಇನ್ನೂವರೆಗೂ BJPಯವರು ಒದ್ದಾಡ್ತಾ ಇದ್ದಾರೆ ಅಧಿಕಾರ ಬರೋಕ್ಕೆ. ಇವರು BJPಯವ್ರಕ್ಕಿಂತ BJPಯವ್ರು 60 ತೊಗೊಂಡಿದ್ದಾರೆ, ಇವ್ರು 30 ತೊಗೊಳ್ಳಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆಯಾಗಿ ಸಿದ್ದರಾಮಯ್ಯನವ್ರನ್ನ ಯಾವುದೇ ಕಾರಣಕ್ಕೆ ಕೆಳಗಿಳಿಸಬಾರ್ದು ಅನ್ನುವಂಥದ್ದು ಮೊದಲೇ ತಾವು ಹೇಳ್ತಾ ಇರುವಂಥದ್ದು. ಒಂದು ವೇಳೆ ಕೆಳಗಡೆ ಇಳಿಸಿದ್ರೆ ಸಿಎಂ ಸ್ಥಾನದಿಂದ ಯಾರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತೀರಾ? ಒಂದು ವೇಳೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಳಿಸಿದ್ರೆ ನಮ್ಮ ಭಾಗದಲ್ಲಿ ಯಾರಾದರೂ ಆಗಬೇಕು. ನಮ್ಮ ಭಾಗದಲ್ಲಿ ಅಂದರೆ ಇವಾಗ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ, ಅವರು ಕೆಲಸ ನೋಡಿ ನೀವು ಹೆಂಗೆ ಮಾಡ್ತಾ ಇದ್ದಾರೆ, ಹೆಂಗಿಲ್ಲ. ಈಗ ಒಂದು ನಮ್ಮ ಭಾಗದಲ್ಲಿ ಬಂದರೆ ಇವಾಗ ಬಿಜಾಪುರದಲ್ಲಿ MP ಪಾಟೀಲ್ ಸರ್ ಇದ್ದಾರೆ, ಈ ಬಾಲ್ಕಿ ನಮ್ಮ ಕ್ಷೇತ್ರ ತೊಗೊಂಡ್ರೆ ನಮ್ಮದೇ ಕ್ಷೇತ್ರ ಈಶ್ವರ್ ಖಂಡ್ರೆ ಸರ್ ಇದ್ದಾರೆ, ಅವರು ಕೂಡ KPCC ಕಾರ್ಯಾಧ್ಯಕ್ಷರಾಗಿದ್ದರು. ಈಗ ಅವ್ರದ್ದು ಒಂದು ಲಿಂಗಾಯತ್ ಸಮಾಜದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅವರು ಕೂಡ ಒಂದು ಮನ್ಮನ್ನೆ ತಾನೇ ಆಯ್ಕೆ ಆಗಿದ್ದಾರೆ. ಅಂಥವ್ರು ಆಗಬೇಕು, ಆಗ್ಬಾರ್ದಕ್ಕೆ ಬರೀ ಈ ಕಡೆಯವ್ರು ಆಗಬೇಕಾ? ಸಿದ್ದರಾಮಯ್ಯನವರು ಅಂತೂ ಈ ಮೈಸೂರು ಭಾಗದವರು ಆದರು, ಈ DK ಅವ್ರದ್ದು ಮೈಸೂರು ಭಾಗದಿಂದ ತಾನೇ, ನಮ್ಮ ಸೈಡವ್ರು ಆಗಬೇಕು, ನಮ್ಮ ಸೈಡವ್ರು ಯಾಕೆ ಆಗಬಾರ್ದು? ಈಗ ಸಿದ್ದರಾಮಯ್ಯನವರು ಒಂದು ವೇಳೆ ಕೆಳಗಿಳಿದ್ರೆ D.K. ಶಿವಕುಮಾರ್ ಅವ್ರಿಗೆ ಕೊಡಬೇಕು ಅನ್ನುವಂಥದ್ದು ಒಂದು ಕಡೆ ವಾದ ನಡೀತಾ ಇದೆ. ಇನ್ನೊಂದು ಕಡೆ ದಲಿತ ಸಿಎಂ ಅನ್ನೋ ಲೆಕ್ಕಾಚಾರದಲ್ಲಿ ಪರಮೇಶ್ವರ್ ಅವ್ರಿಗೆ ಕೊಡಬೇಕು ಅನ್ನುವಂಥದ್ದು ಇದೆ. ಪರಮೇಶ್ವರ್ ಅವ್ರ ಸಿಎಂ ಆದರೆ ಹೇಗೆ, ಆಗಬೇಕಾ ಬೇಡವಾ ಅಂತ? ಕೊಡಲಿ ಸರ್, ಪರಮೇಶ್ವರ್ ಅವರು ಹಿರಿಯರಿದ್ದಾರೆ, ಅವರು ಎಷ್ಟು ಸಲ ಮಿನಿಸ್ಟರ್ ಆಗಿದ್ದಾರೆ, ಹೋಮ್ ಮಿನಿಸ್ಟರ್ ಆಗಿದ್ರು. ಸಿದ್ದರಾಮಯ್ಯ ಸಾಹೇಬ್ರ ಕಾಲದಲ್ಲಿ 5 ವರ್ಷ ಉಪಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರು ಯಾಕೆ ಆಗಬಾರ್ದು?
ಓಕೆ ಅವ್ರು ಸಿ ಎಂ ಆಗಬೇಕು, ಅವ್ರು ಆಗ್ಬಾರ್ದು ಅಂತ ಹೇಳ್ತಲ್ಲ, ಆಗಬೇಕು. ಟೋಟಲ್ ಆಗಿ ನೋಡಿದ್ರೆ ನಮ್ಮ ವೈಯಕ್ತಿಕ ಪ್ರಚಾರ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಡಲ್ಲ. ಓಕೆ ಅವ್ರು ಮನಸ್ಸಿಂದ ಇಚ್ಛೆ ಕೊಟ್ಟರೆ ಕೊಡಲಿ, ಅದಕ್ಕೆ ಯಾರು ತಕರಾರಿಲ್ಲ. ಬಟ್ ಅವರು ಸಲೀಸಾಗಿ ಕೊಡಲ್ಲ. ನಿಮ್ಗೆ ಹೇಳ್ದನಲ್ಲ, ಗ್ರಾಮ ಪಂಚಾಯತಿ ಅವರೇ ಕೊಡಲ್ಲ. ದಟ್ಸ್ ದ ಪಾಯಿಂಟ್. ಹಾಂ, ಇವ್ರು ಹೆಂಗೆ ಕೊಡ್ತಾರೆ ಸರ್ ಹೇಳಿ? ಅದಕ್ಕೆ ಕೊಡಲ್ಲ. ಅಲ್ಲ, ನೀವೀಗ ರಾಜಕಾರಣಿಗಳ ತರ ಮಾತಾಡ್ಬಿಡಿ. ಸಿದ್ದರಾಮಯ್ಯನವರು ಸಿ ಎಂ ಆಗಬಾರ್ದು ಅಂತಂದ್ರೆ, ಇಲ್ಲ ಸಾರಿ, ಸಿದ್ದರಾಮಯ್ಯನವರು ಕೆಳಗಿಳಿದ್ರೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬಾರ್ದು ಅನ್ನೋ ತರ ಇದೆ ನಿಮ್ಮ ಇಂಗಿತ. ಹಂಗಲ್ಲ. ಡಿ ಕೆ ಶಿವಕುಮಾರ್ ಬಿಟ್ಟು ಬೇರೆ ಯಾರಾದ್ರೂ ಆಗ್ಲಿ ಅನ್ನೋ ತರ ಇದೆ. ಡಿ ಕೆ ಶಿವಕುಮಾರ್ ಯಾಕೆ ಬೇಡ? ಡಿ ಕೆ ಶಿವಕುಮಾರ್ ಸರ್ ಯಾಕೆ ಬೇಡ ಅಂತ ಹೇಳ್ತಾರೆ, ಅವರು ಆಗ್ಲಿ ಅಂತ ಹೇಳ್ತಾ ಇರೋದು ನಾನು. ಓಕೆ, ಈ ಬಾರಿ ಬೇಡ ಅನ್ನೋ ತರ. ಈ ಬಾರಿ ಬೇಡ, ಈ ಬಾರಿ ಸಿದ್ದರಾಮಯ್ಯ ಸಾಹೇಬರು ಮಾತ್ರ ಇರಲಿ 5 ವರ್ಷ. ಓಕೆ, ಯಾಕಂದ್ರೆ ಎಲ್ಲ ಇತಿಹಾಸಗಳನ್ನು ನೀವು ನೋಡ್ತಾ ಇದ್ದಾಗ ಕರ್ನಾಟಕದಲ್ಲಿ ಎಲ್ಲಕ್ಕಿಂತ ಹೈಯೆಸ್ಟ್ ಸಿ ಎಂ ಆಗಿರೋರು ಯಾರು? ಸಿದ್ದರಾಮಯ್ಯ. ಬಜೆಟ್ ಎಲ್ಲಕ್ಕಿಂತ ಹೈಯೆಸ್ಟ್ ಮಂಡಿಸೋರು ಯಾರು? ಸಿದ್ದರಾಮಯ್ಯ. ಇಡೀ ರಾಜ್ಯದಲ್ಲಿ ಇವಾಗ ಮೊನ್ನೆ ಸಿ ಎಂ ಅವರಾದ್ರು, ಇಡೀ ರಾಜ್ಯದಲ್ಲಿ ಅತ್ಯಂತ ಹಿರಿಯ ರಾಜಕಾರಣಿ ಯಾರಾದ್ರೂ ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರೋರು. ಒಟ್ಟಾರೆ ಒಂದಂತೂ ಕನ್ಫರ್ಮ್, ಸಿದ್ದರಾಮಯ್ಯನವರು ಏನಾದರೂ ಈಗಲೇ ದಿಢೀರಾಗಿ ಕೆಳಗಿಳಿದ್ರೆ ಸಿ ಎಂ ಸ್ಥಾನದಿಂದ ಅದು ಕಾಂಗ್ರೆಸ್ಗೆ ಎಫೆಕ್ಟ್ ಆಗುತ್ತೆ, ಡ್ಯಾಮೇಜ್ ಆಗುತ್ತೆ ಅಂತೀರಿ? ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಸರ್ ಇದು, ಸಣ್ಣ ಹೊಡೆತ ಅಲ್ಲ. ಇವಾಗ ನೋಡಿ ಹೆಂಗೆ JDS ಅಲ್ಲಿ ಇದ್ದಾಗ ನಮಗಂತೂ ಸ್ವಲ್ಪ ಮಾಹಿತಿ ಇದೆ, ನಾವೇನು ಅಷ್ಟೊಂದು ದೊಡ್ಡವರಲ್ಲ. 2006 ಹೆಂಗೆ ದೇವೇಗೌಡರು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರಲ್ಲ, ಅವಾಗ ಇನ್ನೂ ತಕ್ಕ JDS ಅವರು ಅಧಿಕಾರಕ್ಕೆ ಬಂದಿಲ್ಲ. ಇವ್ರದ್ದು ಕೂಡ ಹಂಗೆ ಆಗುತ್ತೆ ನೋಡಿ, ಇವ್ರದ್ದು ಕೂಡ ಹಂಗೆ ಆಗುತ್ತೆ. ಇನ್ನು BJP ಅವರು ಅಲ್ಪ ಸ್ವಲ್ಪ ವಿರೋಧ ಪಕ್ಷದಲ್ಲಾದರೂ ಕೂಡ್ತಾ ಇದ್ದಾರೆ, ಇವ್ರು ಅದರಲ್ಲೂ ಕೂರಲ್ಲ. ಏನು ಬಿಜೆಪಿಗೆ ಏನು ಯಡಿಯೂರಪ್ಪನವರಿಂದ ಆದಂತ, ಅಂದ್ರೆ ಯಡಿಯೂರಪ್ಪನವ್ರನ್ನ ಮೂಲೆ ಗುಂಪು ಮಾಡಿದ ರೀತಿಯಲ್ಲಿ ಸೈಡ್ ಲೈನ್ ಯಾವಾಗ ಮಾಡಿದ್ರು ಅವಾಗ ಏನು ಎಫೆಕ್ಟ್ ಆಯ್ತು ಅದು ಕಾಂಗ್ರೆಸ್ಗೂ ಕೂಡ ಆಗುತ್ತೆ? 100ಕ್ಕೆ 100 ಆಗುತ್ತೆ ಸರ್. ಇವಾಗ ನೋಡಿ ಸಿದ್ದರಾಮಯ್ಯ ಸಾಹೇಬ್ರು ರಾಜೀನಾಮೆ ಏನಕ್ಕೆ ಕೊಡ್ಬೇಕು ಹೇಳಿ? ಅವ್ರಿಗೆ ಏನಾದರೂ ಆಡಳಿತದಲ್ಲಿ ಏನಾದರೂ ನಡೆಸೋಕ್ಕೆ ನಿಶಕ್ತಿ ಇರ್ಲಿತ್ತಾರ ನೋಡಿ. ದಿನಾಲ ಹೆಂಗೆ ಓಡಾಡ್ತಾರೆ, ರಾಜನ್ ಥರ ಓಡಾಡ್ತಾರೆ. ಎಲ್ಲೋದ್ರು ಪ್ರೆಸ್ ಮೀಟ್ ನೋಡಿ, ಅವ್ರ ಥರ ಯಾರಾದರೂ ಪ್ರೆಸ್ ಮೀಟ್ ಮಾಡಲ್ಲ. ನರೇಂದ್ರ ಮೋದಿಗೆ ಏನಾದರೂ ಮಾತಾಡ್ಬೇಕಂದ್ರೆ ಡೈರೆಕ್ಟ್ ಹಿಟ್ ಕೊಡ್ತಾರೆ. ಇವ್ರು ಬೇರೆಯವ್ರ ಥರ ಹೂ ಮಾಡ್ಕೊಂಡು ಮಾತಾಡಲ್ಲ. ಅವ್ರ ಮಾತಲ್ಲೂ ಒಂದು ಗೊತ್ತಿದೆ. ಅವರಲ್ಲಿ ಕೊರತೆ ಏನಿದೆ ಸರ್, ರಾಜೀನಾಮೆ ಕೊಡೋಕ್ಕೆ ಅವ್ರ ಹತ್ರ ಕೊರತೆ ಏನಿದೆ ದಯವಿಟ್ಟು ಅವ್ರು ಅರ್ಥ ಮಾಡ್ಕೊಳ್ಬೇಕು. ಕೊರತೆ ಏನಿದೆ ಸರ್ ಅವ್ರಿಗೆ? ಕೊರತೆ ಏನೂ ಇಲ್ಲ. ರಾಜನ್ ಥರ ಆಡಳಿತ ಮಾಡ್ತಾ ಇದ್ರೆ ಆಡಳಿತ ಮಾಡಲಿ, ಇಷ್ಟೇ ನಮ್ಮ ಉದ್ದೇಶ ಸರ್. ತಮ್ಮ ಹೆಸರು? ನಿಮ್ಮ ಹೆಸರು? ಆನಂದ್ ಅಂತ ಸರ್. ಎಲ್ಲಿಂದ ಬಂದಿರೋದು? ಬೀದರಿಂದ. ನೀವು ಕೂಡ ಸಿದ್ದರಾಮಯ್ಯ ಅಭಿಮಾನಿ. ಸಿಂಪಲ್ ಆಗಿ ಹೇಳ್ಬಿಡಿ, ಯಾಕೆ ಸಿದ್ದರಾಮಯ್ಯನವರು ಕೆಳಗಿಳಿಬಾರ್ದು, ಅಥವಾ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಏನು ಪರಿಣಾಮ ಆಗುತ್ತೆ? ಸರ್ ಪರಿಣಾಮ ಅಂತ ಏನಿಲ್ಲ. ಇವಾಗ ಸಿದ್ದರಾಮಯ್ಯ ಸಾಹೇಬರು ಒಂದು ಆಡಳಿತ ಕೊಡ್ತಿದ್ದಾರೆ, ಇನ್ನೊಂದು 2 ವರ್ಷ ಇರಲಿ, ಆಮೇಲೆ ಮುಂದೆ ಬಂದರೆ ಆಗಲಿ, ನಮ್ದು ಯಾವ್ದೇನು ಪ್ರಾಬ್ಲಮ್ ಇಲ್ಲ. ಬಟ್ ಇವಾಗ ಸಿದ್ದರಾಮಯ್ಯ ಸಾಹೇಬರು ಇರಲಿ ಅನ್ನೋದಷ್ಟೇ. ಸಿದ್ದರಾಮಯ್ಯನವ್ರನ್ನ ಹೊರತುಪಡಿಸಿದ್ರೆ ಯಾರು ಸಿ ಎಂ ಆಗಿ ನೋಡಕ್ ಇಷ್ಟಪಡ್ತೀರಾ? ಸರ್ ಇಲ್ಲ ಸರ್, ಅಷ್ಟು ನಂಗೆ ನಾಲೆಜ್ ಇಲ್ಲ. ಅಲ್ಲ, ಯಾರು ಆದ್ರೂ ಬೆಟರ್ ಅಂತ ನಿಮ್ಮ ಅಭಿಪ್ರಾಯ? ಸತೀಶ್ ಜಾರಕಿಹೊಳಿ ಅವರು ಆದ್ರು ಸರ್. ಸತೀಶ್ ಜಾರಕಿಹೊಳಿ ಅವರು ಯಾಕೆ ನಿಮ್ಮ ಭಾಗದವರು ಅಂತ? ನಮ್ಮ ಭಾಗದ ಅಂತೇಳಿ ಅವರು ಒಂದು 5 ಬ್ರ್ಯಾಂಡ್ ಇದ್ದಾರೆ. ಹೌದು ಸರ್, ಕೊಟ್ರೆ ಸಮರ್ಥವಾಗಿ ನಿಭಾಯಿಸ್ತಾರೆ. ಸಮರ್ಥವಾಗಿ ಬರ್ತದೆ. ಥ್ಯಾಂಕ್ ಯು.